ಬಿಜೆಪಿಯವರು ಸುಮ್ಮನೆ ಜನಾಕ್ರೋಶ ಜನಾಕ್ರೋಶ. ನಾನು ಅವರು ಬರಬೇಕಾಗಿತ್ತು, ಇಲ್ಲಿ ಬಂದು ನೋಡಬೇಕಾಗಿತ್ತು. ಜನರ ಆಕ್ರೋಶ ಇದ್ದಿದ್ರೆ ಇಷ್ಟೊಂದು 3-4 ಲಕ್ಷ ಜನ ಸೇರ್ಲಿಕ್ಕೆ ಸಾಧ್ಯ ಆಯ್ತಾ ಇರಲಿಲ್ಲ. ಜನಗಳಿಗೆ ಸಂತೋಷ ಇದೆ, ಜನಗಳಿಗೆ ನೆಮ್ಮದಿ ಇದೆ, ಜನಗಳಿಗೆ ನಾವು ನುಡಿದಂತೆ ನಡೆದಂತ ಸರ್ಕಾರ ಅಂತಕ್ಕಂಥದ್ದು ಅರಿವಾಗಿದೆ. ಅದರಿಂದ ಯಾವ ಆಕ್ರೋಶನೂ ಇಲ್ಲ. ಇವತ್ತೇನಾದ್ರೂ ಬೆಲೆ ಏರಿಕೆ ಆಗಿದ್ರೆ, ಎಲ್ಲ ರಾಜ್ಯಗಳಲ್ಲಿ ಬೆಲೆ ಏರಿಕೆ ಆಗಿದ್ರೆ ಅದಕ್ಕೆ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ಕಾರಣ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಗೊಬ್ಬರ, ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 2014ರಲ್ಲಿ ತಲಾ ಚಿನ್ನ 28,000 ರೂಪಾಯಿ. ಇವತ್ತೆಷ್ಟಿದೆ ಚಿನ್ನ? 95,000 ರೂಪಾಯಿ. ಬೆಳ್ಳಿ 43, 1 kg ಬೆಳ್ಳಿಗೆ 43,000 ರೂಪಾಯಿ ಇತ್ತು. ಇವತ್ತು 94,000 ರೂಪಾಯಿ. ನರೇಂದ್ರ ಮೋದಿಜಿ ಗ್ಯಾಸ್ ಬೆಲೆ 2014ರಲ್ಲಿ 414 ರೂಪಾಯಿ, ಇವತ್ತು 879 ರೂಪಾಯಿ. 1,000 ರೂಪಾಯಿನೂ ಮುಟ್ಟಿತ್ತು. ಈಗ ಕಡಿಮೆ ಆಗಿದೆ. ಡಾಲರ್ಸ್ ಬೆಲೆ, ನಮ್ಮ ರೂಪಾಯಿ ಬೆಲೆ, ಅವತ್ತು ಡಾಲರ್ಸ್ ಬೆಲೆ 2014ರಲ್ಲಿ 59 ರೂಪಾಯಿ ಇತ್ತು. ಇವತ್ತು 87 ರೂಪಾಯಿ. ಹೇಳ್ತಾ ಇದ್ರು ಭಾರತೀಯ ಜನತಾ ಪಕ್ಷದ ಚೇಲಾಗಳು, ನರೇಂದ್ರ ಮೋದಿಯವರ ಚೇಲಾಗಳು, ಕರ್ನಾಟಕದಲ್ಲಿರ್ತಕ್ಕಂಥ ಚೇಲಾಗಳು ಹೇಳ್ತಾ ಇದ್ರು ಏನಂತ, ನಾವು $1ಗೆ 1 ರೂಪಾಯಿ ಮಾಡ್ತೇವೆ. ಇವತ್ತು 59 ರೂಪಾಯಿ ಇದ್ದದ್ದು 87 ರೂಪಾಯಿ ಇದೆ. ಇಲ್ಲಿ ಬಿಜೆಪಿಯವರು ತಮಟೆ ಹೊಡಿತಾ ಇದ್ದಾರೆ. ಏನಂತ? ಜನಾಕ್ರೋಶ, ಜನಾಕ್ರೋಶ, ಬೆಲೆ ಏರಿಕೆ ವಿರುದ್ಧ. ಇವತ್ತು ನಾವು ಬೆಲೆ ಏರಿಸಿದ್ದೀವಿ ಅಂತೇಳಿ, ನಾವು ಬೆಲೆ ಏರಿಸಿದ್ರೆ, ನಾವು ಹಾಲಿನ ಬೆಲೆ 5 ರೂಪಾಯಿ ಹೆಚ್ಚು ಮಾಡಿದ್ರು ನಿಜ, ಆದರೆ ಸರ್ಕಾರಕ್ಕೆ ಬಂದಿಲ್ಲ. ಅದು ನೇರವಾಗಿ ರೈತರಿಗೆ ವರ್ಗಾವಣೆ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ಡೀಸೆಲ್ ಬೆಲೆ 2 ರೂಪಾಯಿ ಹೆಚ್ಚಿರೋದು ನಿಜ, ಆದರೆ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆ. ಆದ್ರಿಂದ ಜನಾಕ್ರೋಶ ಕಾರ್ಯಕ್ರಮ ಅದು ಒಂದು ಸುಳ್ಳು ಕಾರ್ಯಕ್ರಮ. ಜನಾಕ್ರೋಶ ಎಲ್ಲೂ ಕೂಡ ಇಲ್ಲ. ಅದಕ್ಕೆ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ 2 ವರ್ಷದ ನಮ್ಮ ಅಧಿಕಾರದಲ್ಲಿದ್ದಂಥ 2 ವರ್ಷದ ಅವಧಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ.